ಕೆಲವು ಮಿಸ್ಟೇಕ್ ಇರುವಣ್ಣ ಮಿಸ್ಟೇಕ್ ಎಲ್ಲರಲ್ಲೂ ಇರುವ, ನನ್ನಲ್ಲಿರುವ, ನಿಮ್ಮಲ್ಲಿರುವ ಆ ಮಿಸ್ಟೇಕ್ಗಳನ್ನ ತಿದ್ದಕ್ಕೆ ಸಾಧ್ಯ. ಈಗ ಸಾರಾಯಿ ಹೆಂಗೆ ಬಂದು ಮಾಡೋರು ನೀವು? ಇದು ಅಪರಾಧ, ಇದೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ದಿಶೆಯಲ್ಲಿ ಅಣ್ಣಾ ಹಜಾರೆ ಅವರು ಬರಬೇಕಾಯಿತು, ಸಲಹೆ ಕೊಡಬೇಕಾಯಿತು, ತಪ್ಪು ಮಾಡಿದ್ರು ಮಗನ ಹಿಂಗಲ್ಲ ಹೀಗೆ ಅಂತ ಹೇಳಬೇಕಾಯಿತು. ಯಾಕೆ ಅವ್ರು ಶಿಷ್ಯಾರ್ರಿ, ಅವರು ಮಗನನ್ನು ಹಕ್ಕದ ಅವ್ರಿಗೆ. ಇವತ್ತಿಗೂ ಕೇಜ್ರಿವಾಲ್ ಗೌರವ ಅದ. ಆದರೆ ಈ ಅಡ್ಮೆಂಟ್ನೆಸ್ತನ ಹೌದು ಬದಲಾವಣೆ ಏನಾದರೂ ಮಾಡಬೇಕಲ್ಲ. ಅಣ್ಣಾ ಹಜಾರೆ ಹೋಗ್ರಿ ಶರತ್ ಮಾಡಿದ್ರೆ ಉಳಿದ ಕೆಲಸ ಮಾಡೋಕ್ಕಿದ್ದಿಲ್ಲ. ಹೌದು ಒಳ್ಳೆ ಕೆಲಸ ಮಾಡಿದ್ವಿ, ಅರಿವೆಲ್ಲ ಬಡ ಮಕ್ಕಳಿಗೆ ನೀನು ತೆಗೆದಿದ್ದು ಒಂದು ದಿವಸ ಹೇಳಿದ್ರೆ. ಇವತ್ತು ಅವ್ರು ಟೀಕೆ ಮಾಡ್ತಾ ಇದ್ದಾರೆ, ಸಾರಾಯಿ ಆಯ್ತು, ಶೀಸ್ ಮಾಲದಾಯ್ತು. ಆಗ ಬಂದು ಹೇಳ್ಬೇಕಾಯ್ತು ಶೀಸ್ ಮಾಲ್ ಡೈರೆಕ್ಟ್ ಬಂದ, ಇದು ಮಾಡಬೇಡಪ್ಪ ಚಲೋ ಹೆಸರ ಅದರಿಂದ ಚಲೋ ಕೆಲಸ ಒಳ್ಳೆಯ ಕೆಲಸ ಮಾಡಿದಾಗ ಬಂದು ಚಪ್ಪರಿಸ್ಬೇಕಲ್ರಿ, ಬೆಂಚ್ ಚಪ್ಪರಿಸ್ಬೇಕಲ್ರಿ. ಒಮ್ಮೆ ಚಪ್ಪರಿಸಿದ್ರೆ ಅಣ್ಣಾ ಹಜಾರೆ ಅವರು ಈ ದೇಶ ಬದಲಾಯಿಸಬೇಕು, ಭ್ರಷ್ಟತೆಯನ್ನು ಓಡಿಸ್ಬೇಕನ್ನೋ ಅವರು ಕೆಲವು ಮಂದಿನದು ಅವರು ಓಡಿಸಿದವರು ಅಧಿಕಾರಿಗಳನ್ನು. ಇಡೀ ದೇಶ ಬದಲಾಗಬೇಕಲ್ರಿ, ಇಡೀ ವ್ಯವಸ್ಥೆನ ಭ್ರಷ್ಟ ಆಗೈತಿ. ಅದು ಓಡಿಸೋದಕ್ಕೆ ಏನು ಮಾಡಿದ್ರು, ಚಳವಳಿ ಮಾಡಿದರು, ಅಡ್ಡಿ ಇಲ್ಲ. ಆದರೆ ಅಧಿಕಾರಕ್ಕೆ ಬಂದಿದ್ರು ಇವರು, ಅವ್ರು ಮುಂದಿಟ್ಟುಕೊಂಡು ಆಮ್ ಆದ್ಮಿಯನ್ನು ಜೊತೆಗೆ ಕೇಜ್ರಿವಾಲ್ ಹಿಡ್ಕೊಂಡು ಇನ್ನುಳಿದಗಳು ಲೀಡರ್ಗಳು ಹೊರಗೆ ಹಾಕಿದ್ರು. ಅವರು ತಪ್ಪು ಮಾಡಿದರು. ಯೋಗೇಂದ್ರ ಯಾದವ್ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಒಳ್ಳೊಳ್ಳೆ ಜನ ಇದ್ದಾರೆ. ಅದನ್ನು ಮೇಧಾ ಪಾಟ್ಕರ್ ಅವರಾಗಿರ್ಬೋದು, ಬಂದವರಿಗೆ ಕಿವಿ ಹಿಂಡಿ ಹೇಳುವಂಥ ಶಕ್ತಿ ಇತ್ತು, ಯಾಕೆ ಮಾಡಲಿಲ್ಲ? ಇದು ಸಹಜ ಪ್ರಶ್ನೆ. ಕೇವಲ ಕಾಂಗ್ರೆಸ್ನ ಉಳಿಸೋಲಾಗಿ ಮಾಡಿದ್ದಾರೆ ಇವರು. ನಿಜವಾಗಿಯೂ ಪರಿವರ್ತನೆ ಮಾಡಬೇಕಾಯ್ತು ದೇಶವನ್ನು ಅಂತಂದ್ರೆ ಇವತ್ತು ನಿರಂತರವಾಗಿ ಚಳವಳಿ ಮಾಡ್ತಾ ಹೋರಾಟ ಮಾಡ್ತಾ ಇರಬೇಕಾಯ್ತು. ಅಣ್ಣ ವಯಸ್ಸಾಗಿದೆ ಆ ಮಾತು ಬೇರೆ, ಆದರೂ ಎಲ್ಲ ಜೊತೆಗಾರ ಇದ್ರಲ್ರಿ ಇವ್ರಿಗೆ. ಮತ್ತು ಇವ್ರಿಗೆ ಏನು ಬೇಕಾಗಿದೆ? ಒಂದು ತಾಟ, ಒಂದು ತಂಬಿಗೆ, ಅವ್ರಿಗೆ ಸಾಕು, ಎಲ್ಲಿದ್ರು ಇರ್ತಾರೆ, ಆರಾಮಿರ್ತಾರೆ. ಒಂದು ಧೋತಿ, ಅದು 2 ಧೋತಿ, 2 ಶರ್ಟ, ಒಂದು ಮ್ಯಾಲೆ 2 ಟೊಪ್ಪಿಗೆ, ಅಷ್ಟೇ ಬದುಕಲ್ಲೇನ್ರಿ? ಮತ್ತು ಇವ್ರನ್ನೆಲ್ಲರೂ ನಂಬಿದ್ರು, ಇಡೀ ದೇಶದ ತುಂಬ ಎಲ್ಲ ಜನ ನಂಬಿದ್ರು, ಇವತ್ತಿಗೂ ನಂಬ್ತಾರೆ ಅವರನ್ನು. ಈ ಮೋದಿಯವ್ರ ಹೋರಾಟವನ್ನು ಯಾಕೆ ಇವತ್ತಿಗೂ ಮಾಡ್ತಾಯಿಲ್ಲ ಅನ್ನೋದು ಕಾಂಗ್ರೆಸ್ಸಿಗಿರೋ ಪ್ರಶ್ನೆ. ನಾವು ಮಾಡಿರಿ ಅಡ್ಡಿ, ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತೇಳಿ. ಲೋಕಪಾಲ್ ಇವತ್ತಾಗಿ ತರಲಿಲ್ಲ. ಲೋಕಪಾಲ್ಗೆ ಹೋಗಿ ನೀವು ಹಿಂದಿನ ಕಾಂಗ್ರೆಸ್ ಜೊತೆ ಗುದ್ದನ್ನು ಮಾಡಿಸಿದ್ರೆ ಅದು ಎಲ್ಲಿ ಬಂತಂದು ಯಾಕೆ ಕೇಳಿಲ್ಲ? ಲೋಕಪಾಲ್ ಬದಲಾಗಿ ಯಾರು ನೇಮಿಸಿದ್ರು ಇಲ್ಲಿವರೆಗೆ? ಎಷ್ಟು ಪ್ರಶ್ನೆ ಹೇಳಿದ್ರಿ ಯಾಕೆ ಕೇಳಿಲ್ಲ? ಯಾಕೆ ಬರೀ ಕಾಂಗ್ರೆಸ್ ಅಷ್ಟೇ ಕೇಳ್ಬೇಕಂತಿತ್ತಲ್ಲ, ಬಿ ಜೆ ಪಿಯವ್ರನ್ನ ಯಾಕೆ ಕೇಳಿಲ್ಲ? ಈಗ ಕೇಜ್ರಿವಾಲ್ ತಪ್ಪಿದ್ದಂಗೆ ಅಣ್ಣಾ ಹಜಾರೆ ಅವರು ತಪ್ಪುಗಳಿದ್ದಾವ್ರಿ. ತಪ್ಪೆಲ್ಲರೂ ಹೋಗ್ಬೇಕು, ಕೇಳ್ಬೇಕ್ರಿ. ಇವರು ಹೋರಾಟಗಾರಲ್ರಿ, ಇವ್ರು ಹೋರಾಟ ಮಾಡಿ ಬರ್ರಿ ಅಂತ ಯಾರು ಕರೆದಿದ್ರ? ಇಲ್ಲ, ತಾವು ಬಂದರು, ಹೋರಾಟ ಮಾಡಿದ್ರು, ಸಂಘಟನೆ ಮಾಡಿದರು, ಮಧ್ಯಮ ವರ್ಗದ ಜನ ಕೂಡಿದರು. ಅದರಲ್ಲೇ ಕೇಜ್ರಿವಾಲ್ ಅಂತವರು ಇನ್ನೂ ಅನೇಕ ಲೀಡರ್ಗಳು ಬಂದರು, ಹೋರಾಟ ಮಾಡಿದರು. ಅದು ಮುಂದುವರಿಬೇಕಾಗಿತ್ತು. ಹೋರಾಟ ಯಾಕೆ ನಿಲ್ಲಿಸಿದ್ರು? ತಮ್ಮ ಹಳ್ಳಿಗೆ ಹೋಗಿ ಕೂತರು, ಅಡ್ಡಿಲ್ಲ ಕೂಡಿ. ರಾಜಕೀಯ ಕೆಸರ ಅಂತ ಗೊತ್ತಿದ್ದ ಅದನ್ನ ಯಾಕೆ ಮಾಡೋಕ್ಕಾದ್ರು? ಮಾಡಿದ್ರೆ ಅಟ್ಲೀಸ್ಟ್ ಈ ಮೂಮೆಂಟ್ ಇಡಬೇಕಲ್ಲ, ಒಂದು ರಾಜಕೀಯ ಕಲಿಸ್ಬೇಕಲ್ಲ ಮಕ್ಕಳಿಗೆ. ಈಗ ಟೀಕೆ ಮಾಡೋಕ್ಕೆ ಭಾಳ ಸುಲಭ ರೀ ಎಲ್ಲರಿಗೂ. ಹೌದು, ಸಾರಾಯಿಗಳು ಹೇಳಿದ್ರು, ಅವ್ರು ಬಿ ಜೆ ಪಿಗೆ ಮೊದಲೇ ಕುಳಿತಿದ್ರು, ಇವರು ಡಾಟ್ ಹಚ್ಚಬೇಕಂತೇಳಿ. ಅವ್ರು ಸಿಕ್ಕೊಂಡ್ರು, ಹಚ್ಚರು. ಈಗ ಹೊರಗೆ ಬಂದ ಶಿಕ್ಷಣ ಅನುಭವಿಸಿದಾರೆ ಅವರು, ಅಧಿಕಾರದ ಹೊರಗೆ ಬಂದಾರ. ಇನ್ನು ಹೋರಾಟ ಮಾಡ್ತಾರೆ, ಏನು ಮಾಡ್ತಾರೆ ಮಾಡಿ ಅವ್ರು ಬಿಟ್ಟಿದ್ದು. ಬಟ್ ಅಣ್ಣಾ ಹಜಾರೆ ಅವರು ಇವತ್ತಿನವರೆಗೂ ಈ ಸಾರಾಯಿ ವಿರುದ್ಧ ಹೋರಾಟವನ್ನು ಇನ್ನೂ ಯಾಕೆ ಮುಂದುವರಿಸಿಲ್ಲ? ಎಲ್ಲ ರಾಜ್ಯಗಳಲ್ಲಿ ಅದು ಎಕ್ಸೆಪ್ಟ್ ಬಿಹಾರ ಮತ್ತು ಗುಜರಾತ್ ಬಿಟ್ಟು. ಅಲ್ಲಿ ಸರಿಯಾಗಿಲ್ಲರಿ, ಅಲ್ಲಿ ದುರ್ನಂಬರ್ ಸಾರಾಯಿ ನಡೀತಿರೋದು. ನಮ್ಮ ಜನ ಎಲ್ಲ ಇವತ್ತು ಅದಕ್ಕೆಲ್ಲ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ, ಅಡಿಕ್ಟ್ ಅಂತೀವಿ ನಾವು. ಮಾನಸಿಕ ರೋಗಿಗಳಾಗಿದ್ದಾರೆ. ಅದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಅಣ್ಣಾಜಿ? ಸೀಸ್ ಮೇಲೆ ಟೀಕೆ ಮಾಡುವಂಥವ್ರು ಮೋದಿಯವರು ಎಂಥ ಮಾರ್ಕ್ ಇಟ್ಕೊಂಡಿದ್ದಾರೆ, ಎಷ್ಟು ಕೋಟಿ ಖರ್ಚು ಮಾಡ್ತಾರೆ, ಎಷ್ಟು